ಕೊನೆಗೂ ನಿಗಮ ಮಂಡಳಿಗಳ ಅಧ್ಯಕ್ಷರ ಆಯ್ಕೆ ಫೈನಲ್ ಆದಂತೆ ಕಾಣಿಸ್ತಾ ಇದೆ. ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಂತ ಮೀಟಿಂಗ್ನಲ್ಲಿ ಫೈನಲ್ ಆಗಿದೆಯಂತೆ. ಒಟ್ಟು 22 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಆಯ್ಕೆ ಅಂತಿಮ ಆಗಿದೆ. ದೆಹಲಿಯಿಂದ ಬೆಂಗಳೂರಿಗೆ ಬಂದ ನಂತರ ಪಟ್ಟಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಅಂತಿಮಗೊಂಡಂತ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಡಿಕೆಶಿ ಜೊತೆಗೆ ಸುರ್ಜೇವಾಲಾ ಸಭೆ ಆಯಿತು. ಸಭೆಯ ನಂತರದಲ್ಲಿ ಸಿಎಂ ಡಿಸಿಎಂ ಕಾರ್ನಲ್ಲಿ ಸುರ್ಜೇವಾಲಾ ಅವರು ಕರೆದೊಯ್ದಿದ್ದಾರೆ. ಖಾಸಗಿ ಹೋಟೆಲ್ಗೆ ಊಟಕ್ಕಾಗಿ ಹೋಗಿದ್ದಾರೆ. ಸೊ ಅಲ್ಲಿ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ಈಗ ಆಯ್ಕೆ ಮಾಡಲಾಗಿದೆ, ಫೈನಲ್ ಆಗಿದೆಯಂತೆ. ಈ ಹಿಂದಿನಿಂದಲೂ ಬಹಳ ಚರ್ಚೆ ಆಗ್ತಾ ಇತ್ತು, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿ ಅಂತ. ಈಗ ಫೈನಲೈಸ್ ಆಗಿದೆಯಂತೆ. ಜಗದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಜಗದೀಶ್, ಬಹಳ ನಿರೀಕ್ಷೆ ಇತ್ತು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡ್ತಾರೋ ಇಲ್ವೋ, ಅಥವಾ ಪರಿಷತ್ನಲ್ಲಿ ಒಂದಷ್ಟು ಸ್ಥಾನಗಳು ಖಾಲಿ ಇದ್ದಾವೆ, ಅದರ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೋ ಅಂತ. ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ಫೈನಲೈಸ್ ಆಗಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವಾಸು, ಇವತ್ತು ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ಜೊತೆಗೆ ಅವರ ಮನೆಯಲ್ಲಿ ಸಭೆ ನಡೆಯುತ್ತೆ. ನಿರಂತರವಾಗಿ ನಡೆಯುವಂತಹ ಸಭೆಯಲ್ಲಿ ಅಂತಿಮವಾಗಿ ನಿಗಮ ಮಂಡಳಿಗಳ ಫೈನಲ್ ಪಟ್ಟಿಯನ್ನ, ಅಧ್ಯಕ್ಷರ ಪಟ್ಟಿಯನ್ನ ಫೈನಲ್ ಮಾಡಿರುವಂತೂ ಅದರಲ್ಲಿ 22 ಜನ ಏನಂದ್ರೆ ಅಧ್ಯಕ್ಷರ ಆಯ್ಕೆಯನ್ನ ಮಾಡಲಾಗಿದೆ. ಆ 22 ಜನ ಯಾರು ಅನ್ನುವಂಥದ್ದನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆದ್ಮೇಲೆ ಅಧಿಕೃತವಾಗಿ ಆದೇಶ ಬಂದ ಮೇಲೆ ಗೊತ್ತಾಗುತ್ತೆ. ಯಾಕಂದ್ರೆ ಮುಂಚಿತವಾಗಿ ಗೊತ್ತಾದ್ರೆ ಮತ್ತೆ ಇಲ್ಲಿ ಗೊಂದಲಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿರ್ತವೆ. ಮತ್ತು ಅದ್ರ ಜೊತೆಗೆ ಬಹಳಷ್ಟು ಜನ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.